ಅರ್ಜುನನಷ್ಟೇ ಏಕಲವ್ಯನು ಶ್ರೇಷ್ಠ ಬಿಲ್ಲುಗಾರನಾಗಿರುತ್ತಾನೆ. ಇದನ್ನು ಗಮನಿಸಿದ ದ್ರೋಣರು ರಾಜಕುಮಾರನ ಜೊತೆ ಕಾಡಿಗೆ ತೆರಳಿ ಏಕಲವ್ಯನನ್ನು ಸಂಧಿಸುತ್ತಾರೆ. ತನ್ನ ಗುರುವನ್ನು ಕಂಡ ಕೂಡಲೇ ಏಕಲವ್ಯನು ಆನಂದಿತನಾಗಿ ಗುರುಸೇವೆಗೆ ತೊಡಗುತ್ತಾನೆ. ಆಗ ದ್ರೋಣರು ಏಕಲವ್ಯನಿಂದ ಗುರುದಕ್ಷಿಣೆಯನ್ನು ಕೇಳುತ್ತಾರೆ. ಇದಕ್ಕೆ ಒಪ್ಪಿದ ಏಕಲವ್ಯನ ಬಡಗೈ ಹೆಬ್ಬೆರಳನ್ನು ಕೇಳುತ್ತಾರೆ. ಇದರಿಂದ ತನ್ನ ಬಿಲ್ಲುವಿಕೆಯ ಕೌಶಲ್ಯಕ್ಕೆ ಹಾನಿಯಾಗುವುದೆಂದು ತಿಳಿದರೂ ಸ್ವಲ್ಪವೂ ಯೋಚಿಸದೆ ಇದನ್ನು ಪೂರೈಸುತ್ತಾನೆ. ಇದು ಗುರುಭಕ್ತಿಯ ಅತಿ ಶ್ರೇಷ್ಠ ನಿದರ್ಶನವಾಗಿದೆ. ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ. ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ He cut his thumb and gave it to teacher. So that shows how much of respect he had for the teacher, dedication. So all of you, I'm telling you, obey the teachers. You will always get the blessings. Obey the teacher, follow the teacher's instruction, always be obedient.